ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ದಾಗೆ ಮಕ್ಕಳಿಗೆ ನೆಗಡಿ, ಕೆಮ್ಮು ಹಾಗೆ ಶೀತ ಆಗಿರುತ್ತೆ. ಇಮಿಡಿಯೇಟ್ಲಿ ಮನೆಯಲ್ಲೇ ಮನೆ ಮದ್ದನ್ನು ನಾವು ಯಾವ ರೀತಿ ಮಾಡ್ಕೋಬೋದು ಅಂತೇಳಿ ನಾನು ಸುಲಭವಾಗಿ ಇವತ್ತು ನಿಮಗೆಲ್ಲರಿಗೂ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಯಾವ ಮನೆ ಮದ್ದು ಅಂತೇಳಿ ನೋಡಿರುವಂಥ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಇದು ಒಂದು ದೊಡ್ಡಪತ್ರೆ ಎಲೆ, ದೊಡ್ಡಪತ್ರೆ ಅಂತ ಸಿಗುತ್ತೆ ಫ್ರೆಂಡ್ಸ್. ಈ ರೀತಿ ಮನೆಯಲ್ಲೇ ಹಾಕ್ಕೊಂಡ್ರು ಕುಂಡಾಲಿ ಎಲ್ಲೂ ಹಾಕೋಬೋದು, ಹಾಗೆ ನಿಮ್ಮ ಮನೆಯಲ್ಲಿ ಕೆಳಗಡೆನೂ ಹಾಕೋಬೋದು. ಈ ಥರ ಬೆಳೆದಿದೆ. ಇದರಿಂದ 2 ಎಲೆನ ನಾನು ತೊಗೋತಾ ಇದ್ದೀನಿ. ಚಿಕ್ಕದಾಗಿರೋದಾದರೂ ತೊಗೊಳ್ಳಿ, ಇದೇ ತುಂಬಾ ಒಳ್ಳೆಯದು. 2 ಎಲೆ ತೊಗೊಂಡಾಯಿತು. ತುಳಸಿ ಇಷ್ಟಾದರೆ ಸಾಕೋಗುತ್ತೆ. ಚೆನ್ನಾಗಿ ತೊಳ್ಕೊಳ್ಳಿ. ಮನೆಯಲ್ಲಿರುವ ಹಂಚು ಅಂದರೆ ರೊಟ್ಟಿ ಮಾಡೋ ಹಂಚಲ್ಲಿ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ. ಇದು ಬೇಗನೆ ಬೆಳೆಯುತ್ತೆ ಫ್ರೆಂಡ್ಸ್, ಮನೇಲಿ ಹಾಕ್ಕೋಬೋದು. ಈ ಥರ ಕಲರ್ ಚೇಂಜ್ ಆದಮೇಲೆ ಇದನ್ನು ಕೂಡ ಬೆಚ್ಚಗೆ ಮಾಡಿಕೊಂಡು, ಅಂದರೆ ಸ್ವಲ್ಪನೇ ಬಿಸಿ ಹಂಚಲ್ಲಿ ಮೆತ್ತಗೆ ಆಗೋಂಗೆ ಬೆನೆಸ್ಕೋಬೇಕಾಗತ್ತೆ. ಅಂದರೆ ರಸ ಬೇಗ ಬಿಡುತ್ತೆ ಅಂಥೇಳಿ. ಅದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ಮೇಲೆ 2 ತುಳಸಿ ಎಲೆ ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ ಇನ್ನೇನು ಸ್ಟಾರ್ಟ್ ಆಯಿತು ಅಂದಾಗ ಕುಡಿಸೋದಕ್ಕೆ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಈ ರೀತಿಯಾಗಿ ಗಟ್ಟಿಯಾಗಿ ಇದರಲ್ಲಿರುವ ರಸನೆಲ್ಲ ಹಿಂಡ್ಕೊಂಡು ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಸೋದ್ರಿಂದ ತುಂಬಾ ಒಳ್ಳೆಯದು. ಕಫ, ನೆಗಡಿ, ಕೆಮ್ಮು, ಶೀತ ಕಡಿಮೆ ಆಗುತ್ತೆ. ಹಾಗೆ ಡಾಕ್ಟ್ರಿಗೆ ತೋರಿಸೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.